ಹಿಡಿಬೇಕು, ಪಾರ್ಟಿ ಜಂಡ ಹಿಡಿಬೇಕು, ಆ ಪಾರ್ಟಿಗೂ ಗುಲಾಬಿ ಮಾಡಬೇಕು. ಇಂಥ ಕೆಲಸ ಗಲ್ಲಿನಲ್ಲೂ ಅವಾಗ ಮಂಜುನಾಥ್ ಮಹಾರಾಜರು ದಿಲ್ಲಿದಾಗ ಕೂಡ ಬಂದು ನಮಗೆ ಸಂಘಟನೆ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದು ಸ್ವಾಮಿ ವಿವೇಕಾನಂದರ ಮಗನ ತಮಗೆಲ್ಲ ಗೊತ್ತದ. ಅದೇ ರೀತಿ ಭಗತ್ ಸಿಂಗ್ ಅವರೆಲ್ಲ ಗೊತ್ತದ. ಯೂತ್ ಇದ್ದಾಗ ಯೂತ್ಗಳು ದೇಶಭಕ್ತಿ ಯಾವ ರೀತಿ ಇರಬೇಕು, ದೇಶ ನಮ್ದು, ಊರು ನಮ್ದು, ಒಳ್ಳೆ ರೀತಿಯಿಂದ ಒಂದು ಅಲ್ಲಿ ಎಲ್ಲಿ ನಡೆದಾಗ ಒಳ್ಳೆ ರೀತಿಯಿಂದ ನ್ಯಾಯ ಕೊಡುವಂತ ಕೆಲಸ ನಮ್ಮ ಯುವಕರು. ಜಾತಿ ಬಗ್ಗೆ ವಿಚಾರ ಇಲ್ಲ, ಪಕ್ಷ ಬಗ್ಗೆ ವಿಚಾರ ಇಲ್ಲ, ನ್ಯಾಯಕ್ಕಾಗಿ ಯಾರ ಹೋರಾಟ ಮಾಡ್ಕೊತ ಮಾಡ್ತಾರೆ ಅದು ಯುವ ಶಕ್ತಿ ಎಂಬನ್ನ ಇವತ್ತಿನ ದಿವಸ ಹೇಳಕ್ ಬಯಸ್ತಾ ಇದ್ದೀನಿ. 13 ವರ್ಷಗಳು ದೊಡ್ಡ ವ್ಯಕ್ತಿಗಳು ಒಂದು ಬಸವ ಸಂಘಟನೆ ಮುಖಾಂತರ ಯಾವುದೇ ಬಡವರ ಕೆಲಸ ಇರಲಿ, ಯಾವುದೇ ಪಾರ್ಟಿದ ಕೆಲಸ ಇರಲಿ, ಯಾವುದೇ ಸರ್ಕಾರದ ಕೆಲಸ ಇರಲಿ, ಒಳ್ಳೆ ರೀತಿಯಿಂದ ಅವರು ಕೂಡ ಯುವಕರಾಗಿ ಸಂಘಟನೆ ಮುಖಾಂತರ ಅವರು ಸೇವಾ ಸಂಸ್ಕೃತ ಬಂದಿದಾಗ ನಾವು ಏನೇ ಕ್ರಾಂತಿ ಮಾಡ್ಬೇಕಾದ ಯುವಕರಿಗೆ ಒಳ್ಳೆ ಎಜುಕೇಶನ್ ಬೇಕು. ಎಜುಕೇಶನ್ ಜೊತೆಲಿ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಬೇಕು, ಮತ್ತೆ ಒಳ್ಳೆ ರೀತಿಯಲ್ಲಿ ಲೀಡರ್ಶಿಪ್ ಇದೆ. ಒಣ ಕೈಲಿ ಹಿಡಿಬೇಕು, ಪಾರ್ಟಿ ಜಂಡ ಹಿಡಿಬೇಕು, ಆ ಪಾರ್ಟಿಗೂ ಗುಲಾಬಿ ಮಾಡಬೇಕು. ಇಂಥ ಕೆಲಸ ನಾವು ಜವಾನ್ ಪಾಲಿಟಿಕ್ಸ್ ಗಲ್ಲಿದಾಗ ಹಳ್ಳಿದಾಗ ಮುಂದೆ ಬಂದು ಕೇಳಂತ ಯಾವ ರೀತಿ ಭಗತ್ ಸಿಂಗ್ ಅವರು ಬಂದು ನಮಗ್ ನ್ಯಾಯ ಕೊಡ್ತಾ ಇದ್ರು ಆ ರೀತಿ ಇವತ್ತು ಕೂಡ ಬಂದು ಬರ್ಬೇಕು. ಪಾರ್ಟಿ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನತಾದಳಿರಲಿ, ನಾವೆಲ್ಲ ಇವತ್ತಿನ ಗುಲಾಮರನ್ನ ಜಂಡ ಇಳಿಸೋದಕ್ಕೆ ನಮಗೆ ಪಗಾರ ಕೊಡಲ್ಲ. ನಾವು ಒಂದು ಮನಸ್ಸಿಕ್ಕೊಂಡು ನಾಯಕತ್ವ ಒಳ್ಳೆ ರೀತಿಯಿಂದ ಲೀಡರ್ ಚಂದ ಇರ್ಬೇಕು, ಅವ್ರು ಮುಂದೆ ಹೋಗ್ಬೇಕು. ಆ ಲೀಡರ್ನಿಂದ ನಾವು ಸಣ್ಣ ಚುನಾವಣೆ ಗೆಲ್ಲಬೇಕು, ನಾವು ಸೇವೆ ಮಾಡ್ಬೇಕಂತ ನಾವು ಲೀಡರ್ಗಳಿಗೆ ಒಳ್ಳೆ ರೀತಿಯಿಂದ ಪಕ್ಷ ಅಂದ್ರೆ ಒಂದು ಮನಿ, ಒಂದು ಫ್ಯಾಮಿಲಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ. ಮಹಿಳೆಯರು ಕೂಡ ಸಾಕಷ್ಟು ಏನೇ ತೊಂದರೆ ಆದಾಗ ಯುವ ಸಂಘಟನೆ ಸಪೋರ್ಟ್ ತಗೊಂಡು ಒಂದು ಮಹಿಳೆ ಲೋನ್ ಇರಲಿ, ಒಂದು ಮಹಿಳೆ ಸ್ಕೀಮ್ ಇರಲಿ, ಸರ್ಕಾರದಿಂದ ಸಿಗಂತ ಸೌಲಭ್ಯ ಅವು ನಾವು ಯುವಕರು ಒಳ್ಳೆ ರೀತಿಯಿಂದ ಹೋರಾಟ ಮಾಡಿದಾಗ ಮಾತ್ರ ಅವ್ರಿಗೆ ಮನಿತನ ಸಿಗ್ತಾವ. ಅಪ್ಪಗೂ ಕೂಡ ನಮಗೆ ಬಹಳ ಖುಷಿ ಆಗ್ತದ. ನಮ್ಮೇನು ಹವಾ ಮಲ್ಲಿನ ಅಪ್ಪರು ರಾಷ್ಟ್ರೀಯ ಸಂಸ್ಥಾಪಕರು ಏನ್ ಸಂಘಟನೆ ಮಾಡಿದ್ದಾರೆ, ದಿಲ್ಲಿನಲ್ಲೂ ಕೂಡ ಬಂದು ಕಲ್ಯಾಣಗಳೆಲ್ಲ ಗಲ್ಲಿಗಳೆಲ್ಲ ಹವಾ ಮಂಜುನಾಥ್ ಮಹಾರಾಜರು ದಿಲ್ಲಿದಲ್ಲೂ ಕೂಡ ಬಂದು ನಮಗೆ ಸಂಘಟನೆ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಹೆಮ್ಮೆ ಇರ್ಬೇಕು. ಇವತ್ತು ರಾಜಶೇಖರ್ ಪಾಟೀಲ್ ಸಾಹೇಬ್ ಬಂದಾಗ ವೇದಿಕೆ ಎಲ್ಲ ಲೀಡರ್ಗಳಿದ್ದೀವಿ, ಎಲ್ಲರೂ ಲೀಡರಾಗಿ ಕೈಲಿ ಹಿಡಿಯೋ ಕೆಲಸ ಮಾಡಿ ಯಾವುದೇ ಪಾರ್ಟಿದಾಗ ಇದ್ರು ಕೂಡ ನ್ಯಾಯಕ್ಕಾಗಿ. ಯಾಕಂದ್ರೆ ಗುಂಡು ಗಟ್ಟಿಯಾಗಿ ನೋಡಿದಾಗ ನನಗೊಂದು ಮಾತು ಏನ್ ಬಂತು, ನಾವೆಲ್ಲ ಸಂಘಟನೆ ಇದ್ದಾಗ ಅವ್ರ ಪ್ರಥಮ ಚುನಾವಣೆ ನಿಂತಿರಬೇಕು. ಪ್ರಥಮ ಎಲ್ಲಕ್ಕಿಂತ ಪहिले ಗುಂಡು ಗಟ್ಟಿಯಾಗಿ ತಾಲೂಕು ಪಂಚಾಯತ್ ಚುನಾವಣೆ ಟಿಕೆಟ್ ಅವ್ರದ್ದು ಯೂತ್, ನಾವೀ ಯೂತ್ ಜನರನ್ನ ಟಿಕೆಟ್ ಕೊಟ್ಟೆವು. ಯಾಕೆ ಕೊಟ್ಟೆವು? ಅವ್ರು ಲೀಡರ್ ಆಗ್ಬೇಕು. ಅದೇ ಇವಾಗ ರಾಜಪುರ ನಿಮ್ತಾ ಇರ್ತಾರೆ, ಇಬ್ರು ಬಿಜೆಪಿದಾಗಿದ್ದು 2018 ಅವ್ರ MLA ಟಿಕೆಟ್ ಬರೋದಕ್ಕೆ ಗುಂಡಾಟ. ಒಂದ್ ವೇಳೆ MLA ಟಿಕೆಟ್ ಅವ್ರಿಗೆ ಸಿಗ್ತಿತ್ತು, ಅವ್ರ ಹಣೆಬಾಗ ಏನಿತ್ತು ಗುಂಡನೂ, ನನ್ನ ಹಣೆಬಾಗ ಏನಿತ್ತು, ಇಬ್ರು ಪಟ್ಟಿದ್ರು ಹೋಗ್ನ ಬೇರೆ. ಅವರು ಕೂಡ ಎಲ್ಲ ರೀತಿಯಿಂದ ಬೇರೆ ನಾನೇ ಆಗ್ಬೇಕು, ನಾನೇ ಇರ್ಬೇಕು ಅಂಬ ಕಾಯಸಿಂದ ನಮ್ ಬಸವ ಕಲ್ಯಾಣ ಜನ, ನಮ್ ಬಸವ ಕಲ್ಯಾಣ ಭಾಗದ ಜನ ಈ ಭಾಗ ಬೆಳಿಬೇಕು. ಎಲ್ಲರೂ ಯುವಕರು ಬೆಳಿಬೇಕಂಬುದು ನಮ್ಮೆಲ್ಲ ರಾಜಕೀಯ ರಂಗದಾಗ, ಎಜುಕೇಶನ್ದಾಗ, ಬಿಸ್ನೆಸ್ದಾಗ, ಎಲ್ಲರಿಗೂ ಹುಷಾರಿದ್ದಾಗ ಅವ್ರು ಎಲ್ಲ ರೀತಿಯಿಂದ ಬೆಳಿಬೇಕು. ಒಂದು ಎನ್ವೈರನ್ಮೆಂಟ್, ಒಂದು ಪೈಸೆ ಚೇಂಜ್ ಮಾಡೋದು, ಪೈಸೆ ಬಗ್ಗೆ ಹೋರಾಟ ಮಾಡೋದು ಯೂತ್ ಬೇಕು. ಒಂದು ಸಾಲಿನಲ್ಲೂ ಕೂಡ ನೀವು ನೋಡಿ ಒಂದು ಇಂಡಿಪೆಂಡೆಂಟ್ ಡೇ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಯಾರಿಗೆ ಅದಕ್ಕಿಂತ ಪहिले NCC ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಒಣ ನಮಗೆ ಎಲ್ಲವೂ ಬಳಸ್ಕೊಳ್ಳುತ್ತಾಗ ಆ
ಭಾಗಕ್ಕೆ ನಮಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇಲ್ಲ. ನೀವು ಯುವ ಕ್ರಾಂತಿ ಸಂಘಟನೆಯಿಂದ ಇವತ್ತಿನ ರಾಜಕೀಯ ವ್ಯಕ್ತಿ ಯಾರು ಬಂದಿಲ್ಲ, ನೀವೇ ಇವತ್ತು ಸಂಘಟನೆ ಮಾಡ್ತಾ ಇದ್ದೀವಿ. ನಿಮ್ಮ ಜೊತೆಲಿ ನಾವು ಕೂಡ ಒಂದು ಯುವ ಕ್ರಾಂತಿ ಮೆಂಬರ್ ಆಗಿ ನಿಮ್ ಜೊತೆಲಿ ಹೋರಾಟ ಮಾಡಕ್ಕ ನ್ಯಾಯಕ್ಕ ಗುಂಡನ ಸಂಘಟ ನಾವು ಯಾವಾಗ ಬಿದ್ದೇವೆ ಅಂತ ಹೇಳಕ್ ಬಂದೀನಿ. ಒಳ ಭಾಷೆಲ್ಲ ನೀವು ಯಾವಾಗ ಕರಿ ಆರ್ಟಿ ಆಕ್ಟಿವಿಸ್ಟ್ ಮಾಡಿ ಒಳ್ಳೆ ರೀತಿ ಈ ಭಾಗದಾಗ ಏನಾಗ್ಯದ, ಏನು ಡೆವಲಪ್ಮೆಂಟ್ ಆಗಿಲ್ಲ. ನಾವು ಕಲ್ಯಾಣ ಕರ್ನಾಟಕ ಭಾಗ ರಾಜಶೇಖರ್ ಪಾಟೀಲ್ ಸಾಹೇಬ್ ಕೂಡ ಈ ಭಾಗಕ್ಕ ಅವ್ರ ತಂದೆಯೂ ಕೂಡ ಶ್ರೀಮಾನ್ ಬಸವರಾಜ್ ಪಾಟೀಲ್ ಸಾಹೇಬ್ ಕೂಡ ಅವ್ರ ಮಂತ್ರಿ ಇದ್ದಾಗ ಹುಮನಾಬಾದ್ದಾಗ MLC ಇದ್ದಾಗ ಈ ಭಾಗಕ್ಕೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡ. ಈಗಾಗಲೇ 371 ಜೇಗ ನಾವು ಮುಂದೆ ಬರ್ಬೇಕಾದ್ರೆ ನಮಗ್ ಸುಳ್ಳು ಏನ್ ಬೇಕಂದ್ರ ಎಲ್ಲಕ್ಕಿಂತ ಮುಖ್ಯ ಎಜುಕೇಶನ್ ಡೆವಲಪ್ಮೆಂಟ್ ಆಗ್ಬೇಕು. ಈ ಭಾಗದಾಗ ಇವತ್ತು ಓದಿದಾಗ ಮಾತ್ರ IAS ಆಯ್ತಾರೆ, IPS ಆಯ್ತಾರೆ, ಒಳ್ಳೆ ರೀತಿಯಿಂದ ಪೋಸ್ಟಿಗೆ ಹೋಗ್ತಾರೆ. ನಾವಿಲ್ಲ, ನಾವು ಸಪೋರ್ಟ್ ಮಾಡಿಲ್ಲ ಇವತ್ತು. ಈಗಂದ್ರ ಅವ್ರು ಮುಂದೆ ಬರಲ್ಲ. ಮುಂದೆ ಬರ್ತಕ್ಕಂಥ ಸಂಘಟನೆ ಮುಂದೆ ಬರದೆ ನಾ ಇಲ್ಲ 27 ಮಂದಿಗ ಈ ದೇಶದ ಬೇರೆ ಬೇರೆ ಇಲಾಖೆದಾಗ ಆಫೀಸರ್ ಮಾಡಿ ನೀವು ಕೂಡ ಏನ್ ಸ್ಟೇಜ್ ಮ್ಯಾಗಿದ್ದೀರಿ, ಯಾರು ಓದ್ತಾರೆ ಈ ಭಾಗದಾಗ, ಯಾರು ಮುಂದುವರಿತಾರ, ಯಾರಿಗೆ ಡಿಸಿಷನ್ ತಗೊಂಡ, ಯಾರಿಗೆ ಅವರೀಗ ಫೈನಾನ್ಸಿಯಲಿ ಪ್ರಾಬ್ಲಮ್ ಅದ, ಎಲ್ಲವೂ ಸ್ವಲ್ಪ ಸರ್ಕಾರ ಹಾಕಿ ನಾವು ಅವ್ರಿಗೆ ಮುಂದೆ ತಗಂತ ಕೆಲ್ಸಕ್ಕ ಯುವ ಕ್ರಾಂತಿ ಸಂಘಟನೆ ಮಾಡದಂತ ಹೇಳಿ ಇವತ್ತಿಗೂ ಕೂಡ ಏನೇ ಇದ್ದ ಯೂನಿಟಿ ಇರ್ಬೇಕು. ಒಬ್ಬರು ದೋಸ್ತ್ ಇರ್ತಾರೆ, 4 ಮಂದಿ ದೋಸ್ತಿರ್ಬೇಕ, ಒಬ್ಬ ಹುಷಾರಿರ್ತಾರೆ. ಈಗ ಶಿವಕುಮಾರ್ ಸಭೆಯಲ್ಲಿ ಭಾಷಣ ಮಾಡ್ಬೋದು, ಅವ್ರ ಕಲಾಕಾರ ಭಾಷಣ ಮಾಡ್ತಾರೆ, ಅದೇ ರೀತಿ ಹಾಡೇ ಕಟ್ತಾರೆ. ಹಿಂಗ್ ನಮ್ಮ ಒಬ್ಬರು ದೋಸ್ತರು ಎದುರು ಮುಂದೆ ಹೋಗ್ತಾರ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ನಮ್ ಯುವಕರಿದಾಗ ಅವಾಗ ಮುಂದೆ ನೋಡ್ಬೇಕು, ನಾವು ಕಾಲ್ ಹೇಳಿದ್ರೆ ಹೆಂಗ್ ಹೇಳ್ಬೇಕು, ಅವನಿಗೆ ಉಲ್ಟಾ ಹ್ಯಾಂಗ್ ಮಾಡ್ಬೇಕು. ಇಂಥ ಭಾವನೆ ದಯವಿಟ್ಟು ಇಟ್ಕೋಬೇಡಿ. ಗುಂಡು ಗಡ್ಡಿಗೆ ಒಂದು ಸಂಘಟಿಸಿವಿ, ಏನೇ ಇದ್ದಾಗ ಒಂದ್ ಸಂಘಟನೆ ಮಾಡ್ಬೇಕು. ಒಬ್ಬೊಬ್ಬರು ಮಾತು ಕೇಳ್ಬೇಕು. ಒಂದು ದೋಷಿ ಫೋನ್ ಇಟ್ಕೊಂಡು ಗುಂಡುಗಡ್ಡಿ ದೋಷಿ ಫೋನ್ ಕಟ್ಟೋದು ಸುಮ್ಮೋದು. ಈ ಜಮಾನದಾಗ ರೊಕ್ಕ ಕೊಟ್ಟಿ ರೊಕ್ಕ ಮಾಡಿದ್ರು ಜಲ್ದಿ ಫೋನ್ ಎತ್ತಲು ಮಂದಿ. ಒಂದ್ ಕಷ್ಟದ ಸಲಕ ಒಂದ್ ನ್ಯಾಯ ಸಲಕ ಗುಂಡುಗಡ್ಡಿ ಅವ್ರದ್ದು ಹೆಚ್ಚಿಗಾಗ್ಲಿ ಅಂತ ನಾನ್ ದೇವರ ಪ್ರಾರ್ಥನೆ ಮಾಡ್ತೀನಿ. ನೀವ್ ಏನ್ ಕೀಳೋದ್ರಿ, ನೀವು ಥೈಲಿ ಹಿಡಿಬೇಡಿ, ಥೈಲಿ ಕಪ್ಪದೆ ನೀವು ಪಾರ್ಟೀಸ್ ಮುಂದೆ ಬರೀ. ಯಾವುದೇ ಪಾರ್ಟಿದಾಗ ಇದ್ರು ಕೂಡ ಈ ಭೂಮಿನೇ ಯುವ ಕ್ರಾಂತಿ ಸಂಘಟನೆಯಿಂದ ಮುಂದೆ ಬರೀ ಅಂತ ನಾ ಬಯಸ್ತಾ ನಮ್ ಮತ ಕಳೆಯಲ್ಲಿ ನಾವು ಮಾಡ ನಾವು ನೇರವಾಗಿ ನೋಡಿ ಬಹಳ ಸಂತೋಷ ಆಯ್ತು. ಅಂದಿನ ಜಮಾನದಾಗ ಹಂಗ 778 ಶರಣದಾಗ ಒಂದು ಮಹಿಳೆ, ಅದು ಅಕ್ಕಮಹಾದೇವಿ. ಆ ರೀತಿ ಈ ಭಾಗದಾಗ ಒಂದು ಮಹಿಳಾ ರಿಪ್ರೆಸೆಂಟೇಟಿವ್ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ. ಲತಾ ಹಳ್ಕುಡಿ ಆಗ್ತೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟನ್ನು ನನಗೆ ನೋಡಿ ಬಹಳ ಸಂತೋಷ ಆಗ್ತದ. ನಿಮ್ದು ಏನೇ ಇದ್ದರೂ ಕೂಡ ಅಣ್ಣ ಶಾಸಕರ ಮೇಲೆ ಬಹಳ ಯುವ ಶಕ್ತಿ, ಬಹಳ ಸಂಘಟನೆ ಎಲ್ಲ ರೀತಿ ಪವರ್ ಮೈಕ್ ಬಹಳ ದೊಡ್ಡ DJ ಅದ ಚಾಲು ಆಗಿದ್ದಾನೆ. ಅದಕ್ಕೆ ಬೇಕಂತ ಕರೆಂಟ್ ಬೇಕಂತ ಪಾರ್ಟೀಸ್ದಾಗ ದಮ್ ಇಡ್ಬೇಕಂತ ಚುನಾವಣೆ ಗೆಲ್ಲಬೇಕಂತ ಇದ್ದಿಲ್ಲ ನಾನು. ಅದಕ್ಕೆ ಬರ್ತಕ್ಕಂಥದ್ರಿಂದ ಗೋಲ್ಡಗಡ್ಡಿಯವ್ರಿಗೆ ನೀವು ನಾವು ಭಾಳ ಭಾಷಣ ಮಾಡ್ತೇವೆ, ಎದುರಿಗೋರ್ಗಿ ಬರ್ತಾರೆ. ಯಾವ ಆಫೀಸರ್ ಕೇಳೋದೇ ಸಮಾನದಾಗ ಈ ಸಮಾಜದಾಗ ಕೇಳಬೇಕು. ಶಕ್ತಿ ಇರ್ಬೇಕಾಗ್ತದೆ, ಪಾಲಿಟಿಕಲ್ ಶಕ್ತಿ, ಪಾಲಿಟಿಕಲ್ ಲೈಸೆನ್ಸ್ ಕೊಡುವಂತ ಶಕ್ತಿ ನಿಮ್ಗೆ ಅನ್ನೋದು ಬಂದದ. ಯಾರಿಗೆ ಕೊಡ್ಬೇಕು ನೀವು ಸುಮ್ಮನೆ ನೀವು ನೋಡಿ ಊಟ ಬಿ ಮಾಡತ್ತೇವು, ತಾಳಿ ಬಿ ಉಳ್ಳತ್ತೇವು, ಆಶೀರ್ವಾದ ಬಿ ಮಾಡತ್ತೇವು. ಆಗ ಗುರುವಿನ ಮಾರ್ಗದರ್ಶನ ಯಾಕೆ ಮಾರ್ಗದರ್ಶನ ಬೇಕಂದ್ರೆ ಒಳ್ಳೆ ಹಾದಿಗೆ ನಾವೇನು ಹೋಗ್ಬೇಕಂತೇವು. ತಪ್ಪು ಹಾದಿಗೆ ಹೋಗಲ್ಲೇ ನೋಡ್ಬೇಕ. ನಮ್ ಗುರುಗಳ ಶಕ್ತಿ, ಗುರುಗಳ ಮಾರ್ಗದರ್ಶನ ನಮಗ್ ಸದಾ ಬೇಕು. ಗುಂಡುಗಡ್ಡಿಯಾಗಿ ಟೀಮ್ ಆಗ್ಲಿ ಎಲ್ಲ ಪಕ್ಷದವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ನೀವು ಹಣೆಬಾರ್ದು ಸಂಘ ಲಗ್ಗಿ ನಮ್ ಬಸವ ಕಲ್ಯಾಣ
ನಮ್ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆ ನಾವು ಬಹಳ ಹಿಂದೆ ಬಿದ್ದೋಗಿದ್ದು ಲೆಕ್ಕ ಮತ್ತೊಂದು ಕೊಡ್ತೀನಿ ಎಲ್ಲರಿಗೂ ಮನುಷ್ಯ ಎಷ್ಟು ರೂಪಾಯಿ ಹೊಂಟೋ ಯಾವ ಇಲಾಖೆ ಉಂಟು ಅದಕ್ಕೆ ಒಳ್ಳೆ ಒಂದು ಬೆಳೆಗೆ ಲೆಕ್ಕ ನಾವು ಇವತ್ತು ವಿಶ್ವಗಳು ಬಸವಣ್ಣ ಕಾಣ್ಕೊಂಡಿದ್ದಾನ ದೇವರಿಗೆ ಬೇಡ್ಕೊಟ್ಟು ಬಸವಣ್ಣೀಗ ಎಲ್ಲರಿಗೂ ಒಳ್ಳೇದಾಗ್ಲಿ ಲಘು ಲಘುತ ಸಂಘಟನೆ ಮುಂದುವರಿಲಿ 13 ವರ್ಷ 13 ವರ್ಷ ವನವಾಸ ಅಂತಾರೆ ಹಾಗೆ ನಮ್ ಗುಂಡು ಎತ್ತಿ ಹೋದ್ವಿ ಎಲ್ಲ ವನವಾಸ ಹೋಗಿ ಕಾಪು ಮಾಡ್ಬೇಕು ಗಾಡಿ ಪಲ್ಟಿ ಗಾಡಿ ಕಿರಿ ಈಗ ಒಳ್ಳೆ ಕೆಲಸ ಮಾಡಕ ಈಗ ಬರ್ತಕ್ಕಂಥದ್ರಿಂದ ಅವಕಾಶ ಸಿಗ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊಂಡು ತಾವೇ ಪ್ರೀತಿ ವಿಶ್ವಾಸ ನಮ್ಮ ಯುವ ಸಂಘಟನೆ ಗುಂಡು ರಟ್ಟಿದಾಗ ಇಲ್ಲಿದ್ದಂತ ಸೇರಿದವರಿಗೂ ಮನವಿ ಮಾಡ್ತೀನಿ ಕನ್ನಡ ಯಾರೇ ಯುವಕರು ಬಂದರು ನಿಮ್ಮದಿಂದಲೂ ಶಕ್ತಿ ಇತ್ತು ನೀವು ನಿಭಾಯಿಸಿ ಇದ್ದಿಲ್ಲ ದೊಡ್ಡ ಅಣ್ಣೋರಿಗೆ ಫೋನ್ ಮಾಡಿ ಅಣ್ಣ ಇತ್ತಾಗ ನಮ್ಗೆ ಇದು ಕಷ್ಟ ಅದ ನಮ್ ಭಾಗದಲ್ಲಿ ನಮ್ಗೆ ನ್ಯಾಯ ಕೊಡಕಂದಾಗ ಇಸ್ಬಿಡ್ತಾಗ ನಮ್ ಯುವಕರು ಮುಂದೆ ಬರಲಿ ಅಂತ ಯುವ ಕ್ರಾಂತಿ ಸಂಘಟನೆ ಒಳ್ಳೆ ರೀತಿಯಿಂದ ಬರ್ತಕ್ಕಂಥದ್ದಿಂದಾಗ ಬೆಳಿಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಗೆ ಸನ್ಮಾನ ಮಾಡಿದ್ರು ಮಾತಾಡಕ್ ಅವಕಾಶ ಕೊಟ್ಟರು ಬಸವ ಕಲ್ಯಾಣದಲ್ಲಿ ಭಾರತದ ಯುವಕರು ಒಳ್ಳೆ ರೀತಿಯಿಂದ ಕ್ರಾಂತಿ ಮಾಡಕ್ ಶಕ್ತಿ ಇದೆ ಉದ್ಯೋಗ ಆಗಲಿ ಅಂತ ಹೇಳಿ